ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧೂ ಸರಸ್ವತಿ ನಾಗರಿಕತೆ ಎನ್ನುವಂತಹ ಚಾಪ್ಟರ್. ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬಂದಿರುವ ದಿನಬಳಕೆ ವಸ್ತುಗಳ ತಯಾರಿಕೆಯ ವೈಶಿಷ್ಟ್ಯತೆಯನ್ನ ವಿವರಿಸಿ ಅಂತ ಕೇಳಿದರು. ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬಂದಿರುವ ದಿನಬಳಕೆ ವಸ್ತುಗಳ ತಯಾರಿಕೆಯ ವೈಶಿಷ್ಟ್ಯವನ್ನ ತಿಳಿಸಿ. ಸಿಂಧೂ ನಾಗರಿಕತೆಯಲ್ಲಿ ಹತ್ತಿ ಮತ್ತು ರೇಷ್ಮೆಯನ್ನು ಬಳಸಿ ಬಟ್ಟೆಗಳನ್ನ ನೇಯ್ಗೆ ಮಾಡುತ್ತಿದ್ದರು. ಕಲ್ಲುಗಳ ಮೇಲೆ, ದಂತಗಳ ಮೇಲೆ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆಗಳನ್ನ ಕೂಡ ಮಾಡುವ ಕಲಾವಿದರು ಇದ್ದರು. ಅದೇ ರೀತಿ ದಿನ ಬಳಕೆಗೆ ಅಗತ್ಯವಾದ ಕಂಬಳಿಗಳು, ಮರದಿಂದ ಮಾಡಿದ ಪೀಠೋಪಕರಣಗಳನ್ನು ತಯಾರಿಸುತ್ತಿದ್ದರು. ಕಟ್ಟಡಗಳ ಅಂದ ಹೆಚ್ಚಿಸುವ ವಸ್ತುಗಳು ಮೊದಲಾದ ಅಲಂಕಾರಿಕ ವಸ್ತುಗಳು ಮೊದಲಾದವು ಕೂಡ ಈ ಕಾಲದಲ್ಲಿ ಬಳಕೆಯಲ್ಲಿ ಇದ್ದವು. ಕಂಚಿನಿಂದ ಉಳಿ ಅಂತಂದ್ರೆ ವಸ್ತು ಹೊಡೆಯುವುದಕ್ಕೆ, ಶಿಲ್ಪಗಳನ್ನ ಹೊಡೆಯುವುದಕ್ಕೆ ಬಳಸುವಂತಹ ಒಂದು ಸಾಧನ ಏನ ಉಳಿ, ಕೊಡಲಿಯಂತಹ ಆಯುಧಗಳನ್ನು ಕೂಡ ತಯಾರಿಸುತ್ತಿದ್ದರು. ಅದಕ್ಕೆ ಬೇಕಾದ ತಾಮ್ರ ಬಲೂಚಿಸ್ತಾನ, ರಾಜಸ್ಥಾನ ಮೊದಲಾದ ಪ್ರದೇಶಗಳಲ್ಲಿ ದೊರೆಯುತ್ತಿತ್ತು. ಇದರಿಂದಲೇ ಅವರು ಉಳಿ, ಕೊಡಲಿಯಂತಹ ಆಯುಧಗಳನ್ನ ನಿರ್ಮಿಸುತ್ತಿದ್ದರು. ಓಕೆನಾ? ಥ್ಯಾಂಕ್ ಯು.